ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವನೇ ನೋಡಿ ನನ್ನ ಪ್ರೀತಿಯ ಕರಿಯ. ನಾನು ಇವನನ್ನ ಒಂದೊಂದ್ಸಲಿ ಬೋರಪ್ಪ ಅಂತ ಕರಿತೀನಿ. ಯಾಕಂದರೆ ಈ ಊರಲ್ಲಿ ಬೋರಪ್ಪನ ದೇವಸ್ಥಾನ ಇದೆ. ಬೋರಪ್ಪ ಅಂದರೆ ಕಾಳಭೈರವೇಶ್ವರ ದೇವಸ್ಥಾನ. ನಾನು ಇವನನ್ನ ಪ್ರೀತಿಯಿಂದ ಮುದ್ದು ಮಾಡಿ ಮಾತಾಡಿಸಿ ಬಿಡಲಿಲ್ಲ ಅಂದರೆ ನಮಗೆ ದಾರಿನೇ ಬಿಡಲ್ಲ. ಹಂಗಾಗಿ ನಾನು ಇವನನ್ನು ಮಾತಾಡಿಸಿ ತಲೆ ಸವರಿ ಬಿಡೋ ಸಂಜೆ ಬರ್ತೀನಿ ಅಂದಮೇಲೆ ನಮ್ಮನ್ನು ಸುಮ್ಮನೆ ಕಳಿಸ್ತಾನೆ. ಹೋಟೆಲಲ್ಲಿ ಎಲ್ಲ ಅಡುಗೆ ಎಲ್ಲ ಮುಗಿಸಿ ಕಸ್ಟಮರ್ಗಳೆಲ್ಲ ಚೆನ್ನಾಗಿ ಬಂದು ಊಟ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡು ಹೋದರು. ನಾವಿನ್ನೇನು ಹೊರಡಬೇಕು ಅನ್ನುವಾಗ ಒಬ್ಬರು ಬಂದು ಮಟನ್ ಚಾಪ್ಸ್ ಮಾಡಿಕೊಡಿ ಅಕ್ಕ, ಒಂದು 6 kg ಅಂತಾರೆ. ಅದಕ್ಕೆ ರೇಟ್ ಫಿಕ್ಸ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಕುಕ್ಕರ್ಗೆ ಹಾಕಿ ಒಂದು 2-3 ವಿಸಿಲ್ ಬರ್ಸ್ಕೋಬೇಕಿತ್ತು. ಅದನ್ನು ಹಾಕಿ ಅವ್ನಿಗೆ ನನ್ನ ಮಗನಿಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಕೂತ್ಕೊಂಡೆ. ಪಾತ್ರೆ ತೊಳಿಬೇಕಿತ್ತು ನಾನು. ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಮಾಡಿ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳುವ ಅಂಥೇಳಿ ಒಂದು ಸ್ವಲ್ಪ ಇದ್ವು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಕೊಂಡೆ. ಹೋಟೆಲ್ ಕೆಲಸ ಅಂದರೆ ಅಷ್ಟು ಈಸಿ ಅಲ್ಲ, ತುಂಬಾ ಶ್ರಮ ಇರುತ್ತೆ. ಕೆಲವರು ಹೇಳ್ತಾರೆ ಹೋಟೆಲ್ ಕೆಲಸ ಏನು ಮಹಾ ಹಿಂಗೆ ಹೋಗಂಗೆ ಬರ್ತಾರೆ ದುಡ್ಡು ಮಾಡಿಕೊಂಡು ಅಂತಾರೆ. ಅದರಿಂದ ಇರೋ ಶ್ರಮ ನಮಗೆ ಗೊತ್ತು. ಬೆಳಗಿನ ಜಾವ ನಾನು ನನ್ನ ಮಗ ಹೋಗ್ಬೇಕಾದ್ರೆ ಫೀಲ್ ಆಗುತ್ತೆ ನನಗೆ. ಎಲ್ಲರೂ ಮಲಗಿರ್ತಾರೆ, ನಾನು ನನ್ನ ಮಗ ಎದ್ದು ಹೋಗ್ತಾಯಿದ್ದೀವಿ ಚಳೀಲಿ ಅಂತ. ಮಾಡಲೇಬೇಕು, ವಿಧಿ ಇಲ್ಲ. ಒಂದು ಹೆಣ್ಣೆಂಗ್ಸಾಗಿ ಸಂಸಾರಗಳ ಜವಾಬ್ದಾರಿ ಮೇಲೆ ಹೊತ್ಕೊಂಡಾಗ ಮಗಳನ್ನ ದಡ ಸೇರಿಸಿದ್ದೀನಿ, ಮಗನೂ ದಡ ಸೇರಿಸ್ಬೇಕಲ್ವ, ಅದಕ್ಕೆ ದುಡಿಲೇಬೇಕು. ದೇವರು ಶಕ್ತಿ ಕೊಡಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಇದು ಸಂಡೇ ವಿಡಿಯೋ ಆಗಿರೋದ್ರಿಂದ ನಾನು ಸಂಡೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಈಗ ಮಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ನಿಮ್ಮ ಕರುಣೆ ದಯೆ ನನ್ನ ಮೇಲೆ ಇರಲಿ. ಸಿಗೋಣ ನಾಳೆ.